ನನ್ನ ಹೆಸರು ಶಿವಪ್ರಸಾದ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಗಣಿತದ ಮೂಲ ಕ್ರಿಯೆಗಳನ್ನು ಹೇಳುತ್ತೇನೆ. ಗಣಿತದ ಮೂಲ ಕ್ರಿಯೆಗಳು ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ. ಗಣಿತದ ಮೂಲ ಕ್ರಿಯೆಗಳಲ್ಲಿ ಗುಣಾಕಾರ ಒಂದು. ಗುಣಾಕಾರವು ಪುನರಾವರ್ತಿತ ಸಂಕಲನ. ಅದು ಗುಣ್ಯ, ಗುಣಕ, ಗುಣಲಬ್ಧವನ್ನು ಹೊಂದಿದೆ. ಗುಣ್ಯ ಎಂದರೆ ಗುಣಿಸಲ್ಪಡುವ ಸಂಖ್ಯೆಯನ್ನು ಗುಣ್ಯ ಎನ್ನುತ್ತೇವೆ. ಗುಣಕ ಎಂದರೆ ಗುಣಿಸುವ ಸಂಖ್ಯೆಯನ್ನು ಗುಣಕ ಎಂದು ಕರೆಯುತ್ತೇವೆ. ಗುಣಲಬ್ಧ ಎಂದರೆ ಎರಡು ಸಂಖ್ಯೆಗಳ ಗುಣಕಾರದಿಂದ ಪಡೆದ ಸಂಖ್ಯೆಯನ್ನು ಗುಣಲಬ್ಧ ಎನ್ನುವರು. ನಾನು ಗುಣಾಕಾರದ ಗುಣಲಕ್ಷಣಗಳ ಬಗ್ಗೆ ಹೇಳುತ್ತೇನೆ. ಯಾವುದಾದರೂ ಒಂದು ಸಂಖ್ಯೆ ಮತ್ತು 0ಯ ಗುಣಲಬ್ಧವು ಯಾವಾಗಲೂ 0ಯೇ ಆಗಿರುತ್ತದೆ. ಉದಾಹರಣೆ 12 × 0 = 0, 8 × 0 = 0. ಒಂದು ಸಂಖ್ಯೆಯ ಗುಣಲಬ್ಧವು ಯಾವಾಗಲೂ ಅದೇ ಸಂಖ್ಯೆ ಆಗಿರುತ್ತದೆ. ಉದಾಹರಣೆಗೆ 9 × 1 = 9, 6 × 6. ಗುಣ್ಯ ಮತ್ತು ಗುಣಕದ ಸ್ಥಾನವನ್ನು ಬದಲಾಯಿಸಿದಾಗಲೂ ಯಾವಾಗಲೂ ಅವುಗಳ ಗುಣಲಬ್ಧವು ಒಂದೇ ಆಗಿರುತ್ತದೆ. ಉದಾಹರಣೆಗೆ 4 × 7 = 28, 7 × 4 = 28. ಥ್ಯಾಂಕ್ಸ್.